ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಮೊಬೈಟೆಕ್ ಸೊಲ್ಯೂಷನ್ ಇಂದ ಸತೀಶ್, ನಮ್ಮ ಇನ್ನೊಬ್ರು ಟೀಚರ್ ವಿನೋದ್. ಇವರು ನಮ್ಮ ಸಾಫ್ಟ್ವೇರ್ ಅಂಡ್ ಹಾರ್ಡ್ವೇರ್ ಅಲ್ಲಿ ಕಂಪ್ಲೀಟ್ ಟ್ರೈನ್ಡ್. ಇವರು ನಾವು ಎವ್ರಿ ಡೇ ನಾವಿಬ್ರು ಬಹಳಷ್ಟು ಮೊಬೈಲ್ ಮೇಲಿನ ಅಂದ್ರೆ ಮೊಬೈಲ್ ರಿಪೇರಿಂಗ್ ವರ್ಕ್ಸ್ ಗಳಾಗ್ಲಿ, ಕ್ಲಾಸ್ ಕಂಡಕ್ಟ್ ಮಾಡೋದಾಗ್ಲಿ, ಪ್ರತಿಯೊಂದು ಇಬ್ರು ಒಟ್ಟಿಗೆ ಮಾಡ್ತೀವಿ. ಸೊ ಇವತ್ತು ನಿಮಗೆ ಒಂದು ಆನ್ಲೈನ್ ಡೆಮೋ ಕ್ಲಾಸ್ ಅರೇಂಜ್ ಮಾಡೋಣ ಅಂತಾನೆ ಈ ಸೆಟಪ್ ಸ್ಟಾರ್ಟ್ ಮಾಡಿ ನಾವು ಮಾಡಿದ್ವಿ. ಅದೇ ಇದರಲ್ಲಿ ನಿಮಗೆ ಇವತ್ತು ಒಂದು ಇಂಟ್ರೊಡಕ್ಷನ್ಸ್ ಇರುತ್ತೆ, ಮತ್ತೆ ನಾವು ಮೊಬೈಲ್ ಏನು ಕಲಿಬೇಕು, ವೇ ಆಫ್ ಮೆಥಡ್ ಏನು, ಸೊ ಏನೇನು ಇಂಪಾರ್ಟೆನ್ಸಸ್ ಇದೆ, ನಾವ್ ಏನನ್ನ ಕಲಿಬೇಕು, ನಾವು ರಿಪೇರ್ ಮಾಡಕ್ಕೆ ಯಾವ ತರ ಸ್ಟಾರ್ಟ್ ಮಾಡಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಇದ್ರ ಬಗ್ಗೆ ನಾನು ಡೀಟೇಲ್ಸ್ ನಿಮಗೆ ಇವತ್ತು ಕೊಡ್ತೀನಿ. ಸೊ ಇದರಿಂದ ನೀವು ನಿಮ್ ನಾಲೆಡ್ಜ್ ನಾವ್ ಯಾವ ತರ ನಿಮಗೆ ಹೇಳ್ಕೊಡ್ತೀವಿ, ಅಥವಾ ನಿಮಗೆ ಯಾವ ತರ ಅರ್ಥ ಆಗ್ತಾ ಇದೆ, ಅಥವಾ ನಾವ್ ಹೇಳೋದು ನಿಮ್ಗೆ ಸರಿ ಇದೆಯಾ ಇಲ್ವಾ, ಸೊ ನಮ್ಮಲ್ಲಿ ನೀವು ಕಲಿಬಹುದಾ, ಇದನ್ನ ನೋಡ್ಕೊಂಡು ನೆಕ್ಸ್ಟ್ ನೀವು ನಮ್ಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ ನೆಕ್ಸ್ಟ್ ಬ್ಯಾಚ್ ವೆರಿ ಶಾರ್ಟ್ಲಿ ನಮ್ದು ನೆಕ್ಸ್ಟ್ ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಲಾಸ್ಟ್ ಪ್ರೀವಿಯಸ್ ಬ್ಯಾಚ್ ನಮ್ ಮುಗ್ದಿ, ಈಗ ಆಲ್ರೆಡಿ ನಮ್ಮ ಹುಡುಗರೆಲ್ಲಾನು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಮ್ ಪರ್ಫೆಕ್ಟ್ ನಾಲೆಡ್ಜ್ ಕೊಡ್ತೀವಿ, ಸ್ಟಾರ್ಟಿಂಗ್ ಟು ಎಂಡ್ ವರ್ಗು, ಅಡ್ವಾನ್ಸ್ ಲೆವೆಲ್ ಅಲ್ಲಿ ಬೇಸಿಕ್ ಟು ಬೇಸಿಕ್ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ನೀವು ರಿಪೇರ್ ಮಾಡೋವರ್ಗು, ಮೊಬೈಲ್ ಇವತ್ತವರೆಗೂ ಏನ್ ರಿಪೇರ್ ಮಾಡ್ತಾ ಇದ್ರೆ ಅಲ್ಲಿವರೆಗೂ ನಿಮಗೆ ಕಂಪ್ಲೀಟ್ ನಾಲೆಡ್ಜ್ ಕೊಡ್ತೀವಿ. ಇದರಲ್ಲಿ ನಿಮಗೆ ಬೇಸಿಕ್ ಕಾಂಪೋನೆಂಟ್ಸ್ ಇಂಟ್ರೊಡಕ್ಷನ್ಸ್ ಇರ್ಬೋದು, ಆಮೇಲೆ ನಿಮ್ಮ ಮೊಬೈಲ್ ಅಲ್ಲಿ ಏನೇನು ಸೆಕ್ಷನ್ಸ್ ಗಳು ಫ್ರಮ್ ದ ಸ್ಟಾರ್ಟಿಂಗ್ ಏನೇನು ಸೆಕ್ಷನ್ಸ್ ಗಳು ಬರುತ್ತೆ, ಚಾರ್ಜಿಂಗ್ ಆಗಿರೋದು, ಲೈಟಿಂಗ್ ಸೆಕ್ಷನ್ಸ್ ಗಳು, ಗ್ರಾಫಿಕ್ ಸೆಕ್ಷನ್ಸ್ ಗಳು, ಆಡಿಯೋ, ಸೊ ನೆಟ್ವರ್ಕ್ ಇಶ್ಯೂಸ್ ಆಗ್ಲಿ, ಮತ್ತೆ ನಿಮ್ಮ ಡೆಟ್ ಕಂಡೀಷನ್ಸ್ ಯಾವ ತರ ರಿಟ್ರೀವ್ ಮಾಡೋದು, ಮತ್ತೆ ಪ್ರೋಗ್ರಾಮಿಂಗ್ ಯಾವ ತರ ಮಾಡೋದು, MNC ಮತ್ತೆ UFS ನ ಪ್ರೋಗ್ರಾಮಿಂಗ್ಸ್ ಯಾವ ತರ ಮಾಡೋದು, ಯಾವ ತರ ಸ್ಟೆಪ್ ಬೈ ಸ್ಟೆಪ್ ನಿಮ್ ಕೆಲಸನ ಸ್ಟಾರ್ಟ್ ಮಾಡಬೇಕು, ಎಲ್ಲಿಂದ ನೀವು ಸ್ಟಾರ್ಟ್ ಮಾಡಬೇಕು, ಇದನ್ನ ನಾವು ಇವತ್ತು ನಿಮಗೆ ಕಲ್ಸ್ಕೊಡ್ತೀವಿ ಅಥವಾ ಹೇಳ್ತೀವಿ. ಫ್ಯೂ ಇನ್ಫಾರ್ಮೇಶನ್ಸ್ ಇರುತ್ತೆ. ಸೊ ಇದರಿಂದ ನೀವು ಮುಂದಕ್ಕೆ ಯಾವ ತರ ಕೆಲಸ ಮಾಡ್ಬೋದು ಅನ್ನೋದು ಒಂದು ಐಡಿಯಾ ಬರುತ್ತೆ. ಸೊ ನಮ್ಮಲ್ಲಿ ಜಾಯ್ನ್ ಆದ್ಮೇಲೆ ನಿಮಗೆ ಸೊ ನಾವು ಪರ್ಫೆಕ್ಟ್ ಫ್ರಮ್ ದ ಬೇಸಿಕ್ ತಗೊಂಡ್ ಹೋಗ್ತೀವಿ. ಅದರಿಂದ ನಿಮ್ಗೆ ಏನಾಗುತ್ತೆ, ಇವತ್ತು ನೀವು ಇಲ್ಲಿ ಕಲ್ತ್ರಿ, ಆಮೇಲೆ ಹೋಗಿ ನಿಮ್ಮ ವರ್ಕ್ ಸ್ಪಾಟ್ ಅಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದೀರಾ. ಕೆಲವೊಬ್ರಿಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಈಗ ನೀವು ಕೆಲವೊಂದ್ ಕಡೆ ಟ್ರೈನಿಂಗ್ ತಗೊಂಡಿರ್ತೀರಾ, ಟ್ರೈನಿಂಗ್ ತಗೊಂಡು ಹೋಗಿ ಆಕ್ಚುಲಿ ಟ್ರೈನಿಂಗ್ ತಗೋಬೇಕಾದ್ರೆ ಬೇರೆ ಇರುತ್ತೆ. ನೀವು ಆನ್ ಲೈವ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ನಿಮ್ಮ ಮೊಬೈಲ್ ನಿಮ್ಮ ಮುಂದೆ ಯಾವ್ದೋ ಒಂದು ಹ್ಯಾಂಡ್ಸೆಟ್ ಬಂತು, ಎನಿ ಹ್ಯಾಂಡ್ಸೆಟ್ಸ್ ಲೈವ್ ಅಲ್ಲಿ ಬಂದಾಗ ಯಾವ ತರ ಸ್ಟಾರ್ಟ್ ಮಾಡ್ಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಕನ್ಫ್ಯೂಷನ್ ಆಗುತ್ತೆ. ಇಲ್ಲೆಲ್ಲ ನೀವು ಮಾಡಿರ್ತೀರ, ಏನೇನೋ ಯಾವ್ದೋ ಥಿಯರಿ ಹೇಳಿರ್ತಾರೆ, ಪ್ರಾಕ್ಟಿಕಲ್ಸ್ ಹೇಳಿರ್ತಾರೆ, ಎಲ್ಲಾನು ಆಗಿರುತ್ತೆ. ಆದ್ರೆ ನೀವು ಲೈವ್ ಆಗಿ ಕುತ್ಕೊಂಡು ಕೆಲಸ ಮಾಡ್ಬೇಕಾದ್ರೆ ನಿಮಗೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗತ್ತೆ, ನಿಮಗೆ ಅಲ್ಲಿ ಕನ್ಫ್ಯೂಷನ್ಸ್ ಬರುತ್ತೆ. ಏನಂತ ಅವಾಗ ಅರ್ಥನೇ ಆಗಲ್ಲ, ನಾನು ಏನ್ ಕಲ್ತೆ ಅಥವಾ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು, ಈ ಕೆಲಸನ ನಾನು ಎಲ್ಲಿಂದ ಪ್ರಾರಂಭ ಮಾಡ್ಬೇಕು, ಒಂದ್ ಮೊಬೈಲ್ ಡೆಡ್ ಇದೆ, ನಾನು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು, ಸಿಂಪ್ಟಮ್ಸ್ ಯಾವ ತರ ಚೆಕ್ ಮಾಡ್ಬೇಕು, ಫಾಲ್ಟ್ಸ್ ಯಾವ ತರ ಫೈಂಡ್ ಔಟ್ ಮಾಡ್ಬೇಕು. ಮೇನ್ ಮೊಬೈಲ್ ಅಲ್ಲಿ ನಾವು ಫಾಲ್ಟ್ಸ್, ಅದ್ರಲ್ಲಿ ಏನ್ ಇಶ್ಯೂ ಇದೆ ಫಸ್ಟ್ ಅದನ್ನ ತಿಳ್ಕೊಂಡ್ಬಿಟ್ರೇನೆ ನಿಮ್ಮ 70% ಆಫ್ ದ ವರ್ಕ್ ಈಸ್ ಕಂಪ್ಲೀಟೆಡ್. ಶಾರ್ಟ್ ಕಟ್ಸ್ ಮತ್ತೆ ಫಾಸ್ಟ್ ಡಯಾಗ್ನೋಸ್ ಯಾವ ತರ ಮಾಡೋದು ಅಂತ, ಓಕೆ, ಆ ಟೆಕ್ನಿಕ್ಸ್ ಗಳನ್ನೇ ನಾವು ನಿಮಗೆ ಕ್ಲಾಸ್ ಅಲ್ಲಿ ಕಲ್ಸ್ಕೊಡ್ತೀವಿ. ಸ್ಕೆಮೆಟಿಕ್ ನ ಯಾವ ತರ ರೀಡ್ ಮಾಡೋದು, ಸ್ಕೆಮೆಟಿಕ್ ಇಸ್ ವೆರಿ ಇಂಪಾರ್ಟೆಂಟ್. ಬೋರ್ನಿಯೋದಲ್ಲಿ ಬೇರೆ ಬೇರೆ ಪಾರ್ಟ್ಸ್ ಗಳಿದೆ. ಪಾರ್ಟ್ ಅಂದ್ರೆ ನಿಮ್ಗೆ ಒಂದು ಸ್ಕೆಮೆಟಿಕ್ ಇದೆ, ಹಾರ್ಡ್ವೇರ್ ಸೊಲ್ಯೂಷನ್ಸ್ ಇದೆ, ಆಮೇಲೆ ಬಿಟ್ ಮ್ಯಾಪ್ ಇದೆ, ಡಯೋಡ್, ವ್ಯಾಲ್ಯೂಸ್. ಸೊ ಇದೆಲ್ಲಾನು ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನೀವು ಫಸ್ಟ್ ಬೇಸಿಕ್ ನಾಲೆಡ್ಜ್ ಇರಬೇಕು. ಬೇಸಿಕ್ ನಿಮಗೆ ಎಲ್ಲಿವರೆಗೂ ಕರೆಕ್ಟ್ ಆಗಿ ನಾಲೆಡ್ಜ್ ಇಲ್ವೋ ಆ ಸ್ಕೆಮೆಟಿಕ್ ನೀವು ಓದಕ್ ಆಗೋದಿಲ್ಲ. ಕಾಂಪೋನೆಂಟ್ಸ್ ನಾಲೆಡ್ಜ್, ಬೇಸಿಕ್ ಕಾಂಪೋನೆಂಟ್ಸ್, ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ಸ್ ಅಂತ ಏನಿದೆಯಲ್ಲ ಅದು ನಾಲೆಡ್ಜ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಮೈನ್ ಫಸ್ಟ್ ನಿಮಗೆ ಆ ಲೈನ್ ನ ನಾಲೆಡ್ಜ್ ಇರಬೇಕು. ಆ ಲೈನ್ ಅಲ್ಲಿ ಏನ್ GR ಬರುತ್ತೆ ಅಂತ ಗೊತ್ತಿರಬೇಕು. ಆ GR ಬಂದ ಮೇಲೆ ನಾವು ಟೆಸ್ಟಿಂಗ್ ಅಲ್ಲಿ ವೋಲ್ಟೇಜ್ ಎಷ್ಟು ಬರುತ್ತೆ ಅಂತ ಗೊತ್ತಿರಬೇಕು. ಯಾವ ವೋಲ್ಟ್ ಬರುತ್ತೆ, ಅಲ್ಲಿ ಯಾವ ಲೈನ್, ಏನ್ ವೋಲ್ಟೇಜು, ಇವುಗಳೆಲ್ಲ ಅರ್ಥ ಆಗ್ಬೇಕು ಅಂದ್ರೆ ಸ್ಕೆಮೆಟಿಕ್ ರೀಡ್ ಮಾಡ್ಬೇಕು. ಸ್ಕೆಮೆಟಿಕ್ ರೀಡ್ ಮಾಡದೇ ಇದ್ರೆ IC ರಿಕ್ವೈರ್ಮೆಂಟ್ಸ್ ಗಳೇನು, ಒಂದು IC ವರ್ಕ್ ಮಾಡೋದಕ್ಕೆ
ಅದರದೇ ಆದ ರಿಕ್ವೈರ್ಮೆಂಟ್ಸ್ ಇದೆ. ಫಸ್ಟ್ IC ರಿಕ್ವೈರ್ಮೆಂಟ್ಸ್ ಅಂತ ಇದೆ. ಪ್ರತಿಯೊಂದು ICನು ಅದರದೇ ಆದ ರಿಕ್ವೈರ್ಮೆಂಟ್ಸ್ ಇದೆ. ಆ IC ವರ್ಕ್ ಮಾಡಕ್ಕೆ ಅದಕ್ಕೆ ಏನೇನ್ ಬೇಕು, ಏನ್ ಇನ್ಪುಟ್ ಬೇಕು, ಯಾವ್ದು ಔಟ್ಪುಟ್ ಇರುತ್ತೆ, ಅದಲ್ಲದೆ ಬೇರೆ ಯಾವ ಸೋರ್ಸಸ್ ಇಂದ ಅದಕ್ಕೆ ಏನ್ ಇನ್ಪುಟ್ಸ್ ಆಗುತ್ತೆ. ವೋಲ್ಟೇಜ್ ಇರ್ಬೋದು, ನಿಮ್ಮ ಕಮ್ಯುನಿಕೇಶನ್ ಲೈನ್ಸ್ ಗಳಿರ್ಬೋದು, ಇವೆಲ್ಲನೂ ಇರುತ್ತೆ. ಸೊ ಇವೆಲ್ಲ ನೀವು ಅರ್ಥ ಮಾಡ್ಕೊಂಡ್ ಮೇಲೆನೆ ನೀವು ಫರ್ದರ್ ಕೆಲಸ ಮಾಡಕ್ಕಾಗಲ್ಲ. ನಾವು ನಿಮಗೆ ಇಲ್ಲಿ ಪರ್ಫೆಕ್ಟ್ ಮೆಥಡ್ಸ್ ಗಳು ಕೊಡ್ತೀವಿ, ಶಾರ್ಟ್ಕಟ್ ಮೆಥಡ್ಸ್ ಗಳು ಕೊಡ್ತೀವಿ. ನಾವು ಇಷ್ಟು ವರ್ಷ ನಮ್ಮ ಅನುಭವ ಎಕ್ಸ್ಪೀರಿಯನ್ಸ್ ನ ನಿಮಗೆ 1 ಮಂತ್ ಅಲ್ಲಿ ಹೇಳ್ಕೊಡ್ತೀವಿ. ಟೆಕ್ನಿಕ್ಸ್ ಯಾವ ತರ ಯೂಸ್ ಮಾಡ್ಬೇಕು, ಯಾವ ತರ ಮೊಬೈಲ್ ಡೆಡ್ ಆಗದೆ ಇರೋ ತರ ನೋಡ್ಕೋಬೇಕು, ಡೆಡ್ ಆದ್ರೆ ಏನ್ ಮಾಡ್ಬೇಕು, ಎಲ್ಲಿಂದ ವರ್ಕ್ ಸ್ಟಾರ್ಟ್ ಮಾಡ್ಬೇಕು, ಇವೆಲ್ಲ ಟೆಕ್ನಿಕ್ಸ್ ನಾವು ನಿಮಗೆ 1 ತಿಂಗಳಲ್ಲಿ ಹೇಳ್ಕೊಡ್ತೀವಿ. ಇದ್ರ ಮೇಲೆ ನೀವು ಕ್ರಮೇಣ ವರ್ಕ್ ಮಾಡ್ಬೇಕು. ಹ್ಯಾಂಡ್ ಸ್ಕಿಲ್ ಅನ್ನೋದು ನಿಮ್ಗೆ 1 ದಿನದಲ್ಲಿ ಬರುವಂತ ಇದಲ್ಲ. ಅದಕ್ಕೆ ನಾವು ಫ್ರಮ್ ದ ಡೇ ಫಸ್ಟ್ ಇಂದಾನೆ IC ಮೇಲೆ ಅವೆಲ್ಲ ಸ್ಟಾರ್ಟ್ ಮಾಡ್ತೀವಿ. ನಿಮಗೆ ಹ್ಯಾಂಡ್ ಸ್ಕಿಲ್ ಎಲ್ಲ ನೀವು ಇಂಪ್ರೂವ್ ಆಗ್ಬೇಕು ಅಂದ್ರೆ ಎವ್ರಿ ಡೇ ನೀವು ವರ್ಕ್ ಮಾಡ್ಬೇಕು. ಎವ್ರಿ ಡೇ ನೀವು ವರ್ಕ್ ಮಾಡಿದಾಗ ನಿಮ್ ಹ್ಯಾಂಡ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ನಮ್ಮ ನಾಲೆಡ್ಜ್ ಇಂದ ನೀವು ಕಂಪ್ಲೀಟ್ ನಾಲೆಡ್ಜ್ ಆಗ್ತೀರಾ. ಇದರಿಂದ ನೀವು IC ಲೆವೆಲ್ ವರ್ಕ್ ನ ತುಂಬಾ ಚೆನ್ನಾಗಿ ಮಾಡಬಹುದು. ಥ್ಯಾಂಕ್ ಯು. ಈಗ ಒಂದೊಂದು ಸೆಕ್ಷನ್ಸ್ ನ ಯಾವ್ದಾದ್ರು ನಾವು ಸ್ಟಾರ್ಟ್ ಮಾಡೋಣ. विनोद सिंह। नमस्कार दोस्तों, मेरा नाम विनोद सिंह है और मैं जो है हार्डवेयर पे ट्रेनिंग देता हूँ, हार्डवेयर सॉफ्टवेयर और AMC के लिए। तो आप लोगों को थोड़ा सा मैं ग्राफिक सेक्शन के बारे में बता देता हूँ, ये ग्राफिक सेक्शन कैसे काम करता है और जो है स्कीमेटिक मतलब कैसे चलाएं। और हार्डवेयर, देखिए हार्डवेयर होता है, हार्डवेयर में पूरा सोल्यूशन नहीं होता, आप लोग को दिखा देते हैं। अभी 9 पावर तक खोले, देखिए मान लीजिए मेरा हार्ड लेआउट में जाना होता है, किसी सेक्शन में प्रॉब्लम है, जैसे मान लेते हैं हम ग्राफिक सेक्शन में प्रॉब्लम है, ग्राफिक नहीं आ रहा है, तो ग्राफिक के लिए हम क्या करेंगे, ग्राफिक के लिए हमारा जो ये कनेक्टर है इसको जो हम कॉपी करेंगे और हम जो है यहाँ पे आकर के स्कीमेटिक में जो है पेस्ट करेंगे। और देख सकते हैं यहाँ पे जो है मेरा ये डिस्प्ले कनेक्टर जो है शो कर रहा हूँ। अभी देख सकते हैं यहाँ पे ये जो है MIPI DSI की लाइन है, जो आपका MIPI का लाइन होता है जो डायरेक्ट आपका CPU से कनेक्टेड होता है। तो ये 10 लाइन आपका ओके है। मान लीजिए कि आपके पास सेट कोई आया और आपने MIPI की लाइन चेक किया जो कि 10 लाइन आपका ओके है। जैसे मैं आपको हार्डवेयर में दिखा देता हूं, अगर ये रीडिंग ओके है और आपका 1.8 वोल्टेज भी आ रहा है, आपका VSM VSP ये भी आ रहा है और आपका ये 3 लाइन है जो है, ये ID की लाइन, एक ID की लाइन है और एक टेम्परेचर की लाइन और एक जो है रीसेट की लाइन है, ये भी ओके है, फिर भी आपका ग्राफिक नहीं आ रहा, तो हम क्या करेंगे? वही चीज इसमें जो है हार्डवेयर में नहीं दिखाता। तो आप मान के चलिए 10 लाइन को चेक करेंगे, उसके बाद जो है आपका सारी लाइन ओके होंगी, तभी जो है आपका VSM VSP जो है सप्लाई बनेगा। अगर MIPI की लाइन में कोई भी प्रॉब्लम है, जैसे कोई MIPI की लाइन शॉर्ट है या MIPI की लाइन ओपन है, लेकिन VSM VSP बनता कब है? जब आप डिस्प्ले लगाते हैं तब। बिना डिस्प्ले लगाए VSM VSP जो है नहीं बनेगा, ठीक है। तो ये चीज आपको ध्यान देना है कि VSM, लेकिन मान लीजिए आपके फोन में VSM VSP भी बन रहा है और आपकी सारी लाइन ओके है, फिर भी ग्राफिक नहीं आ रहा, तो हम क्या करेंगे? किसी एक लाइन को पकड़ के हम चले जाते हैं CPU पर। जैसे मान के चलिए DSI की लाइन है, MIPI की लाइन, तो इससे जो है हम CPU तक चले जाते हैं। अब ये देखिए आपका ये जो है CPU है। अब CPU में तो यह दिख रहा है कि 10 लाइन जो है MIPI की लाइन है। अब ये लाइन आपका ओके है, बस ग्राफिक के लिए बस इतना ही होता है। धन्यवाद। अगर आपको वीडियो अच्छा लगा तो लाइक कर दीजिएगा और आपको नॉलेज चाहिए तो हमारा इंस्टीट्यूट ज्वाइन कर सकते हैं। और ಎಲೆಕ್ಟ್ರಾನಿಕ್ಸ್ ನ ಬೇಸಿಕ್ ನ ಒಂದು ಪಾರ್ಟ್ ತಗೋತೀನಿ. ಬೇಸಿಕ್ ಯಾವ ತರ ನಾವು ಸ್ಟಾರ್ಟ್ ಮಾಡ್ತೀವಿ. ಮೊಬೈಲ್ ಫಸ್ಟ್ ಇನ್ಪುಟ್ ಏನಿದೆ, ಮೊಬೈಲ್ಗೆ ನಮಗೆ ರಿಕ್ವೈರ್ಮೆಂಟ್ ಫಸ್ಟ್, ಪ್ರತಿಯೊಂದಕ್ಕೊಂದು ರಿಕ್ವೈರ್ಮೆಂಟ್ಸ್ ಅಂತ ಇರುತ್ತೆ. ಯಾವುದೇ ಒಂದು ರಿಕ್ವೈರ್ಮೆಂಟ್ ಇಲ್ಲದೆ ಯಾವುದೇ ಒಂದು ಡಿವೈಸಸ್ ನಡೆಯೋದೆ, ಡಿವೈಸ್ ಆಗ್ಲಿ ಎನಿಥಿಂಗ್. ಸೊ ವಾಯ್ಸ್ ಬರ್ತಾ ಇದೆ ಅಂತ ಯಾರಾದ್ರೂ ಒಂದ್ಸರಿ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಕನ್ಫರ್ಮ್ ಮಾಡಿದಕ್ಕೆ ಥ್ಯಾಂಕ್ ಯು. ವೋಲ್ಟೇಜ್ ನಾವೇನೇನು ವೋಲ್ಟೇಜ್ ಹೇಳ್ತೀವಿ, AC ವೋಲ್ಟೇಜ್ ಮತ್ತೆ DC ವೋಲ್ಟೇಜ್.
ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಇದು ಫ್ರಮ್ ದ ಬೇಸ್, ಇದು ದಿಸ್ ಇಸ್ ದ ಬೇಸ್. ಇದೇ ಎಲೆಕ್ಟ್ರಾನಿಕ್ಸ್ ನ ಮುಖ್ಯವಾದ ಬೇಸ್. ಡಿಸಿ ವೋಲ್ಟೇಜ್, ಡಿಸಿ ಸಪ್ಲೈಲಿ ನಮಗೆ ಫಸ್ಟ್ ಇರೋದು ವೋಲ್ಟೇಜ್, ಕರೆಂಟ್ ಅಂದ್ರೆ ನಿಮ್ಮ ಆಂಪೇರ್. ಈ ವೋಲ್ಟೇಜ್ ಮತ್ತೆ ಆಂಪೇರ್ ನ ವೇರಿಯೇಷನ್ ಮಾಡಕ್ಕೆ ಅದರಲ್ಲಿ ನಾವು ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ಸ್ ನ ಯೂಸ್. ಚಾರ್ಜಿಂಗ್ ವೋಲ್ಟ್ ನಮಗೆ 5 ವೋಲ್ಟ್ ಇನ್ಪುಟ್ ಆಗುತ್ತೆ. ಆದ್ರೆ ಬ್ಯಾಟ್ರಿ ನಮಗೆ ಎಷ್ಟಿದೆ? 3.7 to 4.2 ವೋಲ್ಟ್. ಇಲ್ಲಿ ಯಾಕೆ ಹೋಗಿದೆ? ನಮ್ಗೆ ಇಲ್ಲಿ 4.2 ಇದೆ ಅನ್ಬೇಕಾದ್ರೆ 4.2 ನಾವು ಇಲ್ಲಿನೂ ಇನ್ಪುಟ್ ಮಾಡಬಹುದಾಗಿತ್ತು. ಆದ್ರೆ ಇಲ್ಲಿ ಯಾಕೆ 5 ವೋಲ್ಟ್ ಇದೆ, ಇಲ್ಲಿ ಯಾಕೆ 4.2 ಇದೆ? ಇದೇ ಡಿಫ್ರೆನ್ಸ್. ಇದು ಯಾಕಿದೆ ಅನ್ನೋದು ಡಿಫ್ರೆನ್ಸ್ ಗಳೆಲ್ಲ ನಾವು ಕ್ಲಾಸಸ್ ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ಸ್ ಮಾಡ್ತೀವಿ. ನಾನು ಇಲ್ಲಿ ಎಲ್ಲಾನು ಹೇಳ್ತಾ ಕೂಡ ನನಗೆ 4 ಅವರ್ ಆದ್ರಲ್ಲ, ಒಂದಿನ ಆದ್ರೂ ಕ್ಲಾಸಸ್ ಮುಗಿಯೋದು, ಇದು ನಿಮಗೆ ಡೆಮೋ ಕ್ಲಾಸ್ ಆಗೋದಿಲ್ಲ. ಸೊ ಇದು ಇನ್ಪುಟ್, ಇಲ್ಲಿ ವೋಲ್ಟೇಜ್ ವೇರಿಯೇಷನ್ ಆಯ್ತು. ಸೊ ಇದಕ್ಕೆ ನಾವು ವೇರಿಯೇಷನ್ ಮಾಡೋದಿಕ್ಕೆ ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ಸ್ ನ ಯೂಸ್ ಮಾಡ್ತೀವಿ. ರೆಸಿಸ್ಟರ್, ಕೆಪಾಸಿಟರ್, ಟ್ರಾನ್ಸಿಸ್ಟರ್, ಡಯೋಡ್, ಮಾಸ್ಫೆಟ್, ಯೂಸ್ ಮಾಡುವಂತದ್ದು ಕ್ರಿಸ್ಟಲ್. ಇಷ್ಟೇನೆ ಕಾಂಪೋನೆಂಟ್ಸ್, ಮ್ಯಾಕ್ಸಿಮಮ್ ಇದೇ ಕಾಂಪೋನೆಂಟ್ಸ್ ಗಳನ್ನ ಇರುತ್ತೆ. ಇಂಟರ್ನಲ್ ಮಾಡಿಫಿಕೇಶನ್ಸ್ ಇರುತ್ತೆ. ರೆಸಿಸ್ಟರ್ ಅಂದ್ರೆ ಒಂದೇ ಒಂದು ರೆಸಿಸ್ಟರ್ ಸೇರಿಲ್ಲ. ದೇರ್ ಆರ್ ಮೆನಿ ಟೈಪ್ ಆಫ್ ದ ರೆಸಿಸ್ಟರ್ಸ್ ಆರ್ ದೇರ್. ಆ ರೆಸಿಸ್ಟರ್ ಗಳು ಬೇರೆ ಬೇರೆ ಜಾಗದಲ್ಲಿ ಅವು ಬೇರೆ ಬೇರೆ ಕೆಲಸನೂ ಮಾಡ್ತಾರೆ. ಸೊ ಅವು ಯಾವುವು ಅದೆಲ್ಲ ತಿಳ್ಕೊಬೇಕು. ಅದನ್ನ ಹೇಳಿದ್ರು ಬೇಸಿಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕರೆಂಟ್ ನ ವೇರಿಯೇಷನ್ಸ್ ಮಾಡ್ತೀವಿ ನಾವು. ನಮ್ಮ ಚಾರ್ಜರ್ಸ್ ಅಲ್ಲಿ ಏನಿರುತ್ತೆ? ಎಷ್ಟು ಆಂಪ್? 2 ಆಂಪ್ಸ್ ಇರುತ್ತೆ. ನಮ್ಮ ಚಾರ್ಜರ್ಸ್ 2 ಆಂಪ್ಸ್ ಇರುತ್ತೆ, 3 ಆಂಪ್ಸ್ ಇರುತ್ತೆ, 5 ಆಂಪೇರ್ಸ್ ಇರುತ್ತೆ, 50 ವ್ಯಾಟ್, 60 ವ್ಯಾಟ್ ಚಾರ್ಜರ್ಸ್ ಗಳಿರುತ್ತೆ. ಕೆಲವೊಂದು ಕಾಂಪೊನೆಂಟ್ಸ್ ಯೂಸ್ ಮಾಡಿ ಈ ವ್ಯಾಟೇಜ್ ನ ಡಿಫರೆನ್ಶಿಯೇಟ್ ಮಾಡ್ತೀವಿ. ಹೆಚ್ಚಿಗೆ ಮಾಡ್ಕೋತೀವಿ, ಕಡಿಮೆ ಮಾಡ್ತೀವಿ. ಫಾಸ್ಟ್ ಚಾರ್ಜಿಂಗ್ ಇರ್ಬೋದು. ನಿಮ್ಮ ಸರ್ಕ್ಯೂಟ್ಸ್ ಅಲ್ಲಿ ಬಕ್ ಲೈನ್ಸ್ ಅಂತ ಹೇಳ್ತೀವಿ. ನಿಮ್ಮ ಸರ್ಕ್ಯೂಟ್ಸ್ ಅಲ್ಲಿ ಸಿಪಿಯುಗೆ ವೆರಿ ಇಂಪಾರ್ಟೆಂಟ್ ಕೋರ್ ವೋಲ್ಟೇಜಸ್ ಇರುತ್ತೆ. ಕೋರ್ ವೋಲ್ಟೇಜ್ ಗೆ ಬೇಕಾಗಿರೋದು ಬಕ್ ಲೈನ್ಸ್, ಬಕ್ ಸರ್ಕ್ಯೂಟ್ ಇರುತ್ತೆ. ಬಕ್ ಸರ್ಕ್ಯೂಟ್ ನಿಂದ ನಿಮ್ಮ ಕೋರ್ ವೋಲ್ಟೇಜ್ಗೆ, ಕೋರ್ ಲೈನ್ಸ್ ಗಳಿಗೆ ವೋಲ್ಟೇಜಸ್ ಹೋಗುತ್ತೆ. ಅಲ್ಲಿ ಯಾವ ತರ ವೋಲ್ಟೇಜಸ್ ಇರುತ್ತೆ ಮತ್ತೆ ಯಾವ ತರ ಆಂಪೇರ್ ಇರುತ್ತೆ. ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ಸ್ ಕ್ರಿಯೇಟ್ ಮಾಡುತ್ತೆ ರೆಸಿಸ್ಟೆನ್ಸ್. ರೆಸಿಸ್ಟರ್ ಬೇರೆ, ರೆಸಿಸ್ಟೆನ್ಸ್ ಬೇರೆ. ರೆಸಿಸ್ಟರ್ ನಿಂದ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ. ನಾವು ಫಾಲ್ಟ್ಸ್ ನ ಫೈಂಡ್ ಔಟ್ ಮಾಡ್ತೀವಿ. ನಾವು ಫಾಲ್ಟ್ಸ್ ಎಲ್ಲಿಂದ ಯಾವ ತರ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ, ಒಂದು ವೋಲ್ಟೇಜ್ ಇಂದ, ಆಮೇಲೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಅಂತ ಹೇಳ್ತೀವಲ್ಲ, ಆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇರ್ಬೋದು. ಮತ್ತೆ ನಿಮ್ಮ ಕರೆಂಟ್ ಡಿಫ್ರೆನ್ಶಿಯೇಟ್. ನಾವ್ ಯಾವ ತರ ನಾವು ಇದು ಮಾಡ್ತೀವಿ, ಮೊಬೈಲ್ ಅಲ್ಲಿ ನಾವು ಪ್ರಾಬ್ಲಮ್ಸ್ ಯಾವ ತರ ನಾವು ಡಯಾಗ್ನೋಸ್ ಮಾಡ್ತೀವಿ. ನಮ್ಗೆ ಯಾವ್ದು ಕಂಪ್ಯೂಟರ್ ಇಲ್ಲ, ಮೊಬೈಲ್ ನ USB ಹಾಕಿ ಕನೆಕ್ಟ್ ಮಾಡಿದ್ದೇನೆ ನಮ್ಮ ಸ್ಕ್ರೀನ್ ಅಲ್ಲಿ ಈ ಸೆಕ್ಷನ್ ಪ್ರಾಬ್ಲಮ್ ಇದೆ, ಇಲ್ಲಿ ಇದನ್ನ ಚೇಂಜ್ ಮಾಡಿದ್ರೆ ರೆಡಿ ಆಗುತ್ತೆ ಅನ್ನೋದ ಯಾವ್ದೊಂದು ಡಿವೈಸ್ ಇಲ್ಲ. ಮ್ಯಾನ್ಯುವಲ್ ಆಗಿನೇ ಮಾಡ್ತಾ ಇರೋದು. ಅದಕ್ಕೆ ಏನೇನು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತೀವಿ ನಾವು? ಮಲ್ಟಿಮೀಟರ್ ಯೂಸ್ ಮಾಡ್ತೀವಿ, ಮತ್ತೆ ಆಂಪೇರ್ ಮೀಟರ್ ಯೂಸ್ ಮಾಡ್ತೀವಿ. ಮಲ್ಟಿಮೀಟರ್ ನ ರೆಸಿಸ್ಟೆನ್ಸ್ ವ್ಯಾಲ್ಯೂನ ಚೆಕ್ ಮಾಡಕ್ಕೆ ನಿಮ್ಮ GR ವ್ಯಾಲ್ಯೂ, ಕೋಲ್ಡ್ ಟೆಸ್ಟಿಂಗ್ ಅಂತ ಹೇಳ್ತೀವಿ. ಕರೆಂಟ್, ಆಂಪೇರ್, ವೋಲ್ಟೇಜ್ ಅಂತೂ ಅಷ್ಟೇ ಡಿಸಿ ಮಿಷನ್ ಅಷ್ಟೇ ಇರುತ್ತಲ್ಲ ವೋಲ್ಟೇಜ್. ನಾವ್ ಎಷ್ಟು ಇಟ್ಟಿರ್ತೀವಿ ಡಿಸಿ ಮಿಷನ್ ಅಲ್ಲಿ? ನಾರ್ಮಲಿ 4.2 ಇಟ್ಟಿರ್ತೀವಿ. 5 ಆಂಪೇರ್ಸ್ ಇಟ್ಬಿಟ್ಟು ಅದರಲ್ಲಿ ನಾವು ಬೂಟಿಂಗ್ ಕೇಬಲ್ ಅಲ್ಲಿ ಕನೆಕ್ಟ್ ಮಾಡಿ, ನಿಮ್ ಮೊಬೈಲ್ ಅಲ್ಲಿ ಕನೆಕ್ಟ್ ಮಾಡಿ ನಾವು ಪವರ್ ಆನ್ ಮಾಡ್ತೀವಿ. ಪವರ್ ಬಟನ್ ಹೊಡೆದಾಗ ನಮಗೆ ಏನ್ ರೀಡಿಂಗ್ ಬರುತ್ತೆ? ಕನ್ಸಂಪ್ಷನ್. ನೆಕ್ಸ್ಟ್ ನಿಮಗೆ ಬರೋದು ಕನ್ಸಂಪ್ಷನ್. ಹೊಸ ಟಾಪಿಕ್ ಇದು. ಇದುವರೆಗೂ ಯಾರನ್ನು ಈ ಟಾಪಿಕ್ ಬಗ್ಗೆ ಯಾವ ಯೂಟ್ಯೂಬ್ ಆಗ್ಲಿ ಯಾವ ಇನ್ಸ್ಟಿಟ್ಯೂಟ್ ಅಲ್ಲಿ ಆಗ್ಲಿ ಇದನ್ನ ಹೇಳಿಲ್ಲ. ಫಸ್ಟ್ ಟೈಮ್ ಕನ್ಸಂಪ್ಷನ್. ನಿಮ್ಮ ಕರೆಂಟ್ ನ ಕನ್ಸಂಪ್ಷನ್ ಯಾವ ಸೆಕ್ಷನ್ ಇಂದ ಎಷ್ಟೆಷ್ಟು ಕನ್ಸಂಪ್ಷನ್ ಆಗುತ್ತೆ, ಇದ್ರ ಮೇಲೆ ನಾವು ಪ್ರಾಬ್ಲಮ್ಸ್ ನ ಡಯಾಗ್ನೋಸ್ ಮಾಡೋದು. ಚಾರ್ಜರ್ ಇನ್ಪುಟ್ ಮಾಡಿದ್ದೆ ಅಥವಾ ಬ್ಯಾಟರಿ ಇನ್ಪುಟ್ ಮಾಡಿದ್ದೆ, ಫಸ್ಟ್ ಇನ್ಪುಟ್ ಯಾವ್ದಕ್ಕಾಗತ್ತೆ? ಚಾರ್ಜಿಂಗ್ ಐಸಿ ಇನ್ಪುಟ್ ಆದ್ಮೇಲೆ ನಿಮಗೆ ಅಲ್ಲಿಂದ VPH ಕ್ರಿಯೇಟ್ ಆಗುತ್ತೆ. ಆ IC ಕೆಲಸ ಮಾಡಿದಾಗ ಅದ್ರ ಕನ್ಸಂಪ್ಷನ್ ಏನಿದೆ, ವೋಲ್ಟೇಜ್ ಡಿಫರ್ ಆಗುತ್ತೆ. ಎಲ್ಲಿ ಅಂತ ಹೇಳ್ತೀನಿ. ಅದರಿಂದ ಫಾಲ್ಟ್ ಕಂಡುಹಿಡಿಬೇಕಾದ್ರೆ ಈ ಕನ್ಸಂಪ್ಷನ್ ಮೇಲೆ ನಾವು ಫಾಲ್ಟ್ ಕಂಡುಹಿಡಿಯೋದು. ಪವರ್ IC VPH ಕ್ರಿಯೇಟ್ ಆಗುತ್ತೆ ಚಾರ್ಜಿಂಗ್ IC ಇಂದ, ಅಥವಾ V ಸಿಸ್ಟಮ್ ಕ್ರಿಯೇಟ್ ಆಗುತ್ತೆ. ಅಲ್ಲಿಂದ ಚಾರ್ಜಿಂಗ್ IC ಗೆ ಇನ್ಪುಟ್ ಆಗುತ್ತೆ. ಚಾರ್ಜಿಂಗ್ IC ಇನ್ಪುಟ್ ಆಗಿ ಅದನ್ನ ಯೂಸ್ ಮಾಡುತ್ತಲ್ಲ, ಅದೇನ್ ರಿಕ್ವೈರ್ಮೆಂಟ್ಸ್ ಅಲ್ಲ, ಅದ್ರ ಕೆಪಾಸಿಟಿನ ಯೂಸ್ ಮಾಡಿದಾಗ ಆ ಚಾರ್ಜಿಂಗ್ IC ಎಷ್ಟು ಆಂಪೇರ್ ನ ಕರೆಂಟ್ ನ ಡ್ರಾ ಮಾಡುತ್ತೆ. ಈಗ ಒಂದು ಡೇಟಾ, ನಮ್ಮ ಹತ್ರ ಡೇಟಾ ಇದೆ. ಇಂಟರ್ನೆಟ್ ವೋಲ್ಟೇಜ್, ಅದ್ರಲ್ಲಿರೋದು ಡೇಟಾ, ಕರೆಂಟ್. ನಾವು ಎಷ್ಟು ಡೇಟಾ ಯೂಸ್ ಮಾಡಿದ್ವಿ, ಅದೇ ತರನೇ ನಿಮ್ಮ ಪವರ್ ಸಪ್ಲೈ ಎಷ್ಟು ಕನ್ಸಂಪ್ಷನ್ ಯೂಸ್ ಮಾಡುತ್ತೆ, ಇದ್ರ ಮೇಲೆ ನಾವು ಡಯಾಗ್ನೋಸ್ ಮಾಡೋದು. ಆ ತರ ಒಂದೊಂದು ICನು ಆ ಕರೆಂಟ್ ನ ಯೂಸ್ ಮಾಡ್ಕೊಬೇಕಾದ್ರೆ ಅದರ ರಿಕ್ವೈರ್ಮೆಂಟ್ಸ್ ಗಳು ಇಂದ ಅದಕ್ಕೆ ಅದರಲ್ಲಿ ಆಂಪೇರ್ಸ್ ಗಳು ಜನರೇಟ್ ಆಗುತ್ತೆ. ಆ ಆಂಪೇರ್ಸ್ ಥ್ರೂನೇ ನಾವು ನಿಮ್ಮ
ಫಾಲ್ಟ್ ನ ಡಯಾಗ್ನೋಸ್ ಮಾಡೋದು. ಯಾವ್ಯಾವ ರೀಡಿಂಗ್ ಇಂದ ನಿಮಗೆ ಎಲ್ಲ ಫಾಲ್ಟ್ಸ್ ಗಳು ನೀವು ಡಯಾಗ್ನೋಸ್ ಮಾಡಬಹುದು. ಈಗ CPU ಪ್ರಾಬ್ಲಮ್ ಅಂತು ಏನ್ ರೀಡಿಂಗ್ ಇರುತ್ತೆ, MMC ಪ್ರಾಬ್ಲಮ್ ಅಂತು ಯಾವ ತರ ರೀಡಿಂಗ್ ಇರುತ್ತೆ, ಪವರ್ IC ಪ್ರಾಬ್ಲಮ್ ಅಂತ ಯಾವ ತರ ಕಂಡು ಹಿಡಿತೀರಾ ಪವರ್ IC ಪ್ರಾಬ್ಲಮ್ ಇದೆ ಅಂತ. ಈಗ ಮೊಬೈಲ್ ಡೆಡ್ ಇದೆ, ನೀವು ಡೈರೆಕ್ಟ್ ಹೋಗಿ CPU ತೆಗಿತೀರಾ, ಫಸ್ಟ್ ಏನ್ ಮಾಡ್ತೀರಾ, DC ಮಿಷನ್ ತಾನೇ ಚೆಕ್ ಮಾಡ್ತೀರಾ. ನಮ್ಮ ಪ್ರೈಮರಿ ಫಸ್ಟ್ ಚೆಕಿಂಗ್ ಮೆಥಡ್ ಬಂದು ಒಂದು ನಿಮ್ಮ ಮಲ್ಟಿಮೀಟರ್ GR, ಸೆಕೆಂಡ್ ನಿಮ್ಮ DC ಮಷಿನ್. ಅದರಿಂದ ತಾನೇ ಎಲ್ಲ ಆಂಪೇಸ್ ಎಲ್ಲ ಚೆಕ್ ಮಾಡ್ಕೊಂಡು ನಾವು ಅದಲ್ಲದೆ ನೆಕ್ಸ್ಟ್ ಇನ್ನೊಂದು ನಾವೀಗ ಯಾವ್ದು ಮಾಡ್ತೀವಿ, ಚಾರ್ಜಿಂಗ್ USB ಪೋರ್ಟ್. ಇವುಗಳನ್ನೇ ತಿಳ್ಕೊಬೇಕಾಗಿದೆ. ಇದ್ರಲ್ಲಿ ತಿಳ್ಕೊಂಡಾಗ ನೀವು ಪರ್ಫೆಕ್ಟ್ ಆಗಿ ವರ್ಕ್ ಮಾಡಕ್ ಸಾಧ್ಯ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ನೀವು ಮೊಬೈಲ್ ಅಲ್ಲಿ ಪ್ರಾಬ್ಲಮ್ಸ್ ಏನು ಅಂತ ಡಯಾಗ್ನೋಸ್ ಮಾಡಕ್ ಸಾಧ್ಯನೇ ಇಲ್ಲ. ನಾಲೆಡ್ಜ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಮೇಲೆ ನಿಮ್ಮ ಪ್ರತಿದಿನ ನಿಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಸೊ ಅದಕ್ಕೆ ವರ್ಕ್ ಮಾಡ್ಲೇಬೇಕು. ಸೊ ಅದಕ್ಕೆ ಪರ್ಫೆಕ್ಟ್ ನಾಲೆಡ್ಜ್ ಬೇಕು. ಆ ಪರ್ಫೆಕ್ಟ್ ನಾಲೆಡ್ಜ್ ಜೊತೆಗೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಇದು ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲ್ ತೋರಿಸಿದ್ದು, ಕರೆಂಟ್ ವೋಲ್ಟೇಜ್ ಅಂಡ್ ರೆಸಿಸ್ಟೆನ್ಸ್ ಕನ್ಸಂಪ್ಷನ್. ಈ ಮಾಡ್ಯುಲೇಷನ್, ಈ ಮೆಥಡ್ಸ್ ಗಳನ್ನ ನಿಮಗೆ ಯಾವ ಇನ್ಸ್ಟಿಟ್ಯೂಟ್ ಅಲ್ಲಿ ಹೇಳ್ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಾವು ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತೀವಿ ನಿಮಗೆ. ಇಲ್ಲಿಂದ ಸ್ಟಾರ್ಟ್ ಆಗೋದು, ಇದಾದ್ಮೇಲೆ ಕಾಂಪೊನೆಂಟ್ಸ್ ಸ್ಟಾರ್ಟ್ ಆಗುತ್ತೆ. ಇದ್ರ ಕೆಳಗಡೆ ಕಾಂಪೊನೆಂಟ್ಸ್ ಬರುತ್ತೆ. ಇದು ಅರ್ಥ ಆಗಿಲ್ಲ ಅಂದ್ರೆ ನೀವು ಕಾಂಪೊನೆಂಟ್ಸ್ ಯೂಸ್ ಆಗಲ್ಲ. ಇದನ್ನ ಏನಕ್ಕೆ ಇಲ್ಲಿ ಹೇಳ್ತಾ ಇದೀನಿ ಅಂದ್ರೆ, ನೆಕ್ಸ್ಟ್ ಸರ್ಕ್ಯೂಟ್ಸ್ ಅಲ್ಲಿ ಎಲ್ಲೆಲ್ಲಿ ಮಾಡಿಫಿಕೇಶನ್ ಆಗುತ್ತೆ, ವೋಲ್ಟೇಜ್ ಮಾಡಿಫಿಕೇಶನ್ ಆಗುತ್ತೆ. ಮೊಬೈಲ್ ಫುಲ್ ಇದೇ ವೋಲ್ಟೇಜ್ ಅಲ್ಲಿ ವರ್ಕ್ ಆಗೋದಿಲ್ಲ. 3.7 to 4.2 ವೋಲ್ಟೇಜ್ ಅಲ್ಲೇ ವರ್ಕ್ ಆಗಲ್ಲ. ನಿಮ್ಗೆ ಗೊತ್ತಿದೆಯಲ್ಲ ವೋಲ್ಟೇಜಸ್ ಎಷ್ಟು ಚೇಂಜಸ್ ಆಗುತ್ತೆ. ಆಮೇಲೆ ಆಂಪರ್ ಯಾವ ತರ ಮಾಡಿಫಿಕೇಶನ್ ಆಗುತ್ತೆ, ಬೂಸ್ಟಿಂಗ್ ಎಲ್ಲೇ ಆಗುತ್ತೆ, ಬಕ್ ಎಲ್ಲಿ ಕ್ರಿಯೇಟ್ ಆಗುತ್ತೆ, ಬೂಸ್ಟಿಂಗ್ ಎಲ್ಲಿ ಕ್ರಿಯೇಟ್ ಆಗುತ್ತೆ, ಎಲ್ಲೆಲ್ಲಿ ಏನೇ ರೆಸಿಸ್ಟೆನ್ಸ್ ವ್ಯಾಲ್ಯೂಗಳು ಬರುತ್ತೆ, ಫ್ರೀಕ್ವೆನ್ಸಿ ನಿಮ್ಮ ಯಾವ ಲೈನ್ ಗಳಲ್ಲಿ ಯಾವ ಫ್ರೀಕ್ವೆನ್ಸಿ ಇದೆ. ಕ್ರಿಸ್ಟಲ್ ಏನಾದ್ರೂ ಆ ಫ್ರೀಕ್ವೆನ್ಸಿನ ಜನರೇಟ್ ಮಾಡದೇ ಇದ್ರೆ ನಿಮ್ಮ ಮೊಬೈಲ್ ಡೆಡ್. ಅದನ್ನ ಯಾವ ತರ ಕಂಡು ಹಿಡಿಯೋದು, ಡಾಟಾ ಕಮ್ಯುನಿಕೇಶನ್ಸ್ ಲೈನ್ಸ್ ಇದೆ, IC to ICT ಕಮ್ಯುನಿಕೇಟ್ ಮಾಡುತ್ತೆ. ಅನಾಲಾಗ್ ಮತ್ತೆ ಡಿಜಿಟಲ್ ಅಂತ ಬರುತ್ತೆ ಅಲ್ವಾ. ಈಗೆಲ್ಲ ಡಿಜಿಟಲ್ ಸರ್ಕ್ಯೂಟ್ಸ್ಗಳು ಒಂದಕ್ಕೊಂದು ಕಮ್ಯುನಿಕೇಟ್ ಮಾಡ್ತವೆ. ಆ ಕಮ್ಯುನಿಕೇಶನ್ಸ್ ಲೈನ್ಸ್ ಗಳಿದೆ. ಆ ಕಮ್ಯುನಿಕೇಶನ್ ಲೈನ್ಸ್ ಗಳಿಗೆ ಒಂದೊಂದು ಸ್ಟೇಜ್ ಅಲ್ಲಿ ಒಂದೊಂದು ಹೆಸರಿದೆ ಅದಕ್ಕೆ. ಈಗ ಲೈಕ್ ನೆಟ್ವರ್ಕ್ ಸೆಕ್ಷನ್ ಅಲ್ಲಿ RFFE ಪ್ರೋಟೋಕಾಲ್ ಅಂತ ಹೇಳ್ತೀವಿ, ಪ್ರೋಟೋಕಾಲ್ಸ್ ಲೈನ್ಸ್ ಗಳಂತ ಹೇಳ್ತೀವಿ. ಸೊ ಈ ತರ ನಿಮ್ಮ ಪವರ್ ಟು CPU ಯಾವ ಪ್ರೋಟೋಕಾಲ್ ಇರುತ್ತೆ, ನೆಟ್ವರ್ಕ್ ಪ್ರೋಟೋಕಾಲ್ ಏನು, ಮತ್ತೆ ಬೇರೆ ಪ್ರೋಟೋಕಾಲ್ಸ್ ಲೈನ್ಸ್ ಗಳು ಇದಾವೆ. ಈ ತರ ಪ್ರೋಟೋಕಾಲ್ಸ್ ಲೈನ್ಸ್ ಗಳು ಯಾವ್ದು, ಇದನ್ನ ನಾವು ಫಾಲ್ಟ್ ಆದ್ರೆ ಯಾವ ತರ ಕಂಡುಹಿಡಿಬೇಕು, ಈ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ನಾವು ಕ್ಲಾಸಸ್ ಅಲ್ಲಿ ಹೇಳ್ಕೊಡ್ತೀವಿ. ಇದರಿಂದ ನಿಮಗೆ ವರ್ಕ್ ಮಾಡೋದು ವೆರಿ ಈಸಿ ಆಗುತ್ತೆ. ಇದೊಂದು ಸಣ್ಣ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಮೊಬೈಲ್ ಟೆಕ್ ಚಾನಲ್, ಮೊಬೈಲ್ ಟೆಕ್ ಸೊಲ್ಯೂಷನ್ಸ್ ಚಾನಲ್ ಇದೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಮ್ಮ ವಿನೋದ್ ಅವ್ರದ್ದು ಈ ಚಾನಲ್ ಇದು, ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಇವ್ರದ್ದು ವಿಡಿಯೋಸ್ ಇದೆ, ನೀವು ವಾಚ್ ಮಾಡಿ. ನಾವ್ ಯಾವ ತರ ಕೆಲಸ ಮಾಡ್ತೀವಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಮ್ಮ ಹಳೆ ಸ್ಟೂಡೆಂಟ್ಸ್ ಅವ್ರ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ವಿನೋದ್ ಸರ್ ಮತ್ತೆ ರವಿ ಸರ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನಿಮ್ಗೆ ಅನ್ನೋದಕ್ಕಿಂತ ಎಲ್ರಿಗೂ ನೀಟಾಗಿ ಅರ್ಥ ಆಗತ್ತೆ. ಇನ್ಸ್ಟಿಟ್ಯೂಟ್ ಅಲ್ಲಿ ಪ್ರತಿಯೊಂದು ಇದೆ, ಪ್ರತಿಯೊಂದು ಕೂಡ ನಿಮ್ಗೆ ನೀಟಾಗಿ ಗೊತ್ತಾಗಿಲ್ಲ ಅಂತ ಕೂಡ, ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ಕೂಡ ನೀವು 10 ಸತಿ ಕೇಳಿದ್ರು 10 ಸತಿ ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾವ್ದೇ ಕಾರಣಕ್ಕೂ ಆಡಲ್ಲ ಅಂತ ಹೇಳೋದಿಲ್ಲ, ಅಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಸೂಟಬಲ್ ಆಗುತ್ತೋ ಅಷ್ಟು ಲ್ಯಾಂಗ್ವೇಜ್ ಅಲ್ಲಿ ಅವ್ರು ಸರ್ ಅವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ತಾರೆ. ನಿಮ್ಗೆ ನೀಟಾಗಿ ನಿಮ್ಗೆ ಅರ್ಥ ಆಗತ್ತೆ. ಎಜುಕೇಶನ್ ಅಂತೂ ತುಂಬಾ ಚೆನ್ನಾಗಿ ಕೊಡ್ತಾ ಇದಾರೆ, ಖುಷಿ ಇದೆ, ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇದುವರೆಗೂ ಮಾಡ್ಕೊಂಡಿದ್ದಾರೆ ಸರ್. ಇಲ್ಲ ಸರ್, ಇಲ್ಲ ಸರ್, ಇವಾಗ ಸ್ವಲ್ಪ ಚೆನ್ನಾಗಿ ಐಡಿಯಾ ಇದೆ. ಎಲೆಕ್ಟ್ರಾನಿಕ್ಸ್ ಏನೊಂದ ಈಗ ಕಾಂಪೊನೆಂಟ್ಸ್ ನಾಲೆಡ್ಜ್, ಇದು ಲೈನ್ ನಾಲೆಡ್ಜ್, ವೋಲ್ಟೇಜ್, ಪ್ರತಿಯೊಂದು ಲೈನ್ ವೋಲ್ಟೇಜಸ್, ಲೈನ್ ಹೇಗ್ ನಾವು ಫೈಂಡ್ ಔಟ್ ಮಾಡ್ಬೇಕು, ಪ್ರತಿಯೊಂದು ಕೂಡ ನಮ್ಗೆ ಹೇಳ್ಕೊಡ್ತಾರೆ. ಈಗ ಯಾವ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಾ ಇದೀರಾ ನೀವು? ಸರ್ ಇವಾಗ ನಾನು CPU ಲೆವೆಲ್ ಗಂಟ ಕೆಲಸ ಮಾಡ್ತಾ ಇದ್ದೀನಿ. ಈಗ ಎಷ್ಟು ದಿನ ಆಯ್ತು ನಿಮ್ಮ ಬ್ಯಾಚ್ ಮುಗಿದಿ? ಸರ್ ನಮ್ದು ಬ್ಯಾಚ್ ಮುಗ್ದಿ ಇವಾಗ 1 ವೀಕ್ ಆಗ್ತಾ ಬಂದಿದೆ. 1 ವೀಕ್ ಅಲ್ಲಿ ಮುಗಿದೆ, ಆದ್ರೂ 1-2 ದಿನ ಬಂದು ಹೋಗಿದೀವಿ. ಪ್ರತಿ ಸತಿ ಸರ್ ಇಲ್ಲ ಬರ್ಬೇಡಿ ಅಂತ ಯಾವತ್ತು ಹೇಳಿಲ್ಲ, ನೀಟಾಗಿ ಹೇಳ್ಕೊಡ್ತಾರೆ ಯಾವಾಗೂನು. ಅವ್ರು ಹೇಳೋದಷ್ಟೇ, ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಬನ್ನಿ ಹೇಳಿ, ನೀವು ಹೋಗಿ ವರ್ಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಹೌದು, ಹೋಗಿ ನಾವು ಕೆಲಸ ಮಾಡಿದಾಗೆ ನಮ್ಗೆ ಗೊತ್ತಾಗೋದು. ನೀವು ಇಲ್ಲಿ ಕಲ್ತಂಗೆ ನೀವು ಹೋಗಿ ಅಲ್ಲಿ ಕೂಡ ನೀವು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂಗಡಿಗಳಲ್ಲಿ. ನೀವು ಕುತ್ಕೊಂಡ್ ಕೆಲಸ ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗತ್ತೆ. ಚೆನ್ನಾಗಿ ಹೇಳ್ಕೊಡ್ತಾರೆ. ದಯವಿಟ್ಟು ಎಲ್ರು ಬರ್ಬೇಕು. ನಾವೇ ಇಲ್ಲೇ ಬಂದು ಫೋನ್ ಇಲ್ಲೇ ರಿಪೇರಿ ಮಾಡಿಕೊಂಡು ಹೋಗಿದ್ದೇವೆ. ನೀಟಾಗಿ ಅವ್ರು ಹೇಳ್ಕೊಡ್ತಾರೆ, ಅಷ್ಟು ನೀಟಾಗಿ. ನಿಮ್ ಕೈಲೇ ಹ್ಯಾಂಡ್ಸಸ್ ಗಳೆಲ್ಲ ಮಾಡ್ಸಿದೀವಿ, ನಿಮ್ ಕೈಲೆಲ್ಲ ಮಾಡ್ಸಿದಲ್ವಾ? ಹೌದು ಸರ್. ಆಮೇಲೆ ಇವಾಗ ನೀವು ರೀಸೆಂಟ್ ಆಗಿ ನನಗೇನೋ ಕ್ವಶನ್ಸ್ ಕೇಳ್ತಾ ಇದೀರಾ, ಗ್ರೂಪ್ ಅಲ್ಲಿ ಕ್ವಶನ್ ಕೇಳ್ತಾ ಇಲ್ಲ ನೀವು? ಕೇಳ್ತಾ ಇಲ್ಲ. ನೀವೇ ನಿಮ್ ಇದ್ರಲ್ಲೇ ಕೆಲಸಗಳು ಮಾಡ್ತಾ ಇದ್ದೀವಿ. ಇದ್ರಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಮುಂಚೆ ಗ್ರೂಪ್ ಅಲ್ಲಿ ಆಗ್ತಾ ಇದ್ವಿ ನಾವು. ನಮ್ದು ಒಂದು ಗ್ರೂಪ್ ಇದೆ, ಮೊಬೈಲ್ ಟೆಕ್ ಸೊಲ್ಯೂಷನ್ ಅಲ್ಲಿ ಗ್ರೂಪ್ ಅಲ್ಲಿ ನಾವು ಮಾಡ್ತಾ ಇರೋ ಕೆಲಸಗಳನ್ನ ಆಗ್ತಾ ಇದೀವಿ. ನಾವು ಮಾಡಿದ ಕೆಲಸ ಅಂತೂ ಆಗ್ತಾ ಇರ್ತೀವಿ.
ಅಷ್ಟು ನೀಟಾಗಿ ಹೇಳ್ಕೊಡ್ತಾರೆ. बताओ पहले अपना नाम बताओ। ನಮ್ಮ ಕ್ಲಾಸ್ ಅಲ್ಲಿ ಇವನೇ ಯಂಗೆಸ್ಟ್ 18 ವಯಸ್ಸಲ್ಲೂ, ಆದ್ರೆ CPU ಡಬಲ್ ಡಕ್ಕರ್ ಎಲ್ಲಾನು ಆಗ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ. ಡಬಲ್ ಡಕ್ಕರ್ ಮೇಲೆ ಕೆಲಸ ಮಾಡ್ತಾರೆ ಅವನು. ಫಾಸ್ಟ್ ಆಗಿ ಇದಾಗಿದ್ದು ಇವನೇನೆ ಪರ್ಫೆಕ್ಟ್. ಇವನು ಎಷ್ಟು ಮೊಬೈಲ್ಸ್ ಗಳನ್ನ ಡೈಲಿ ಇಲ್ಲೇ ಆನ್ ಮಾಡಿದ್ದಾನೆ. ಇವಾಗ ಇದ್ರಲ್ಲೂ ಅವನ ಅಂಗಡಿ ಕೂತ್ಕೊಂಡು ಚೆನ್ನಾಗಿ ವರ್ಕ್ ಮಾಡ್ತಾರೆ. ನಾವು ಅಪ್ಪನಿಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೇವೆ. अच्छा अपना नाम बताइए पहले। I myself साहिल। अच्छा ये बताइए, आप यहाँ आने से पहले मतलब मोबाइल में जो है काम करते थे, मतलब हार्डवेयर लेवल पे काम करते थे, लेकिन इतना डीप में कौन सा लाइन को कब चेक करना, कौन सा वोल्टेज होना, वो सब नहीं आता। डेट आता तो पावर चेंज करके देखते थे, हुआ तो ओके, नहीं बोले तो रिटर्न। कभी सीपीयू रिवॉल्व करके मतलब चालू किए थे, पहले नहीं चालू किए थे, अभी जो है अभी हो जाता है, होता है। और इसके पहले मतलब अभी किसी भी सेक्शन में प्रॉब्लम आता है तो आप रिपेयर कर सकते हैं कि नहीं कर सकते? कर सकते हैं, आराम कर से सकते हैं। क्यों बोले तो पहले लिंक का नॉलेज नहीं था, नहीं कौन था। सा प्रॉब्लम को किधर से चेक करना, कैसा फाइंड आउट करना, वो मालूम नहीं था पहले। अभी जो है स्कीमेटिक का नॉलेज आपको स्कीमेटिक का भी है, पूरा है। पूरा है ना? और ಎಲ್ಲ फॉल्ट CPU में पड़ता है। सभी फॉल्ट जो भी आप आज तक आप काम किए हो CPU से आ रहा है। डेट मोबाइल आपको CPU से ही हो रहा है पूरा। 50% CPU हो सकता है, उससे ज्यादा आपको एक एक आगे खाली एक कंपोनेंट शॉर्ट रहता तो भी फोन नहीं ऑन होता, एक एक कंपोनेंट से कम हो जाता। तो वही चीज जब तक हमको सर्किट का नॉलेज नहीं रहेगा तब तक हम रिपेयर नहीं कर सकते। तो आप क्या मतलब यहाँ से संतुष्ट है या नहीं है, बताइए थोड़ा, कि मतलब आने के बाद कितना आप काम कर ले रहे हैं, कितना नहीं कर पा रहे हैं। पहले इधर आने के बाद आपको तो जो आपने पैसा दिया ना उसका तो आपको नॉलेज उससे इतना नॉलेज जो के क्यों बोले तो पहले क्या प्रॉब्लम को कैसा फाइंड आउट करना वो मालूम नहीं था। अभी पूरा फाइंड आउट करते हो। ಇಲ್ಲಿ ನೋಡಿ, ಒಂದು ವಾಟ್ಸ್ಆಪ್ ಅಲ್ಲಿ ಇವನ್ನೇ ಶೇರ್ ಮಾಡಿರುವಂತ ಇದು ಡೇಟಾ ಲೈನ್ಸ್ ಗಳ ಪ್ರಾಬ್ಲಮ್ಸ್ ಗಳನ್ನ ಎಷ್ಟು ಕ್ಲೀನ್ ಆಗಿ ಇದು ಮಾಡಿದ್ದಾರೆ ಅಂತ. ಇದು ನಮ್ಮ ವಾಟ್ಸ್ಆಪ್ ಗ್ರೂಪ್, ಇದರಲ್ಲಿ ಎಲ್ಲಾನು ವಾಟ್ಸ್ಆಪ್ ಇದಾಗ್ತಾ ಇರ್ತಾರೆ. ನೋಡಿ ಫೋನ್ಸ್ ಗಳು ಯಾವ್ಯಾವ್ದು ಪ್ರಾಬ್ಲಮ್ ಸಾಲ್ವ್ ಮಾಡಿದಾರೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಇದು ವಾಟ್ಸ್ಆಪ್ ಗ್ರೂಪ್ ಇಂದಾನೆ ಕನೆಕ್ಟ್ ಮಾಡಿದೀನಿ. ನೋಡಿ ಇಲ್ಲೆಲ್ಲ ಇವರು ರೆಡಿ ಮಾಡಿ ಹಾಕಿರುವಂತ ಫೋನ್ಸ್ ಗಳು ಇವೆಲ್ಲ ಪ್ರಾಬ್ಲಮ್ಸ್ ಗಳು ತೋರಿಸ್ತೀನಿ. ಇದು ಕೆಲವೊಂದೆಲ್ಲ ಇಮೇಜಸ್ ಹೋಗ್ಬಿಟ್ಟಿದೆ. ನೋಡಿ ಇದು CPU ವರ್ಕ್ ಮಾಡಿರೋದು. ವಿಡಿಯೋ ಹಾಕಿದ್ದಾನೆ ರೆಡಿ ಮಾಡಿ. ನಾನೇನ್ ಮಾಡಿರೋದು ಯಾವ್ದು ಮೋಟೋಲ ಅಲ್ಲ, ಮೋಟೋಲ H30 ಡೆಡ್ ಕಂಡೀಷನ್ ನೋಡಿ ಆನ್ ಮಾಡಿದ್ದಾರೆ. CPU ವರ್ಕ್ ಅದನ್ನ ಡಯಾಗ್ನೋಸ್ ಮಾಡಿ ಅವರೇ ಮಾಡಿರೋದು. ನಾವಿಲ್ಲಿ ಯಾವ್ದು ಸಜೆಷನ್ಸ್ ಕೊಟ್ಟಿಲ್ಲ. ನೋಡಿ ಯಾವ್ದು ಕ್ವೆಶ್ಚನ್ ಆನ್ಸರ್ಸ್ ಇಲ್ಲ ಇಲ್ಲಿ. F25 Pro ನೋಡಿ ಚಾರ್ಜಿಂಗ್ ಲೋಗೋ. ಓಕೆ, ಇದನ್ನ ಸಾಲ್ವ್ ಮಾಡಿದ್ದಾರೆ. ಆಮೇಲೆ Oppo Reno 6 Pro, Samsung M01 ರೀಸ್ಟಾರ್ಟ್ ಪ್ರಾಬ್ಲಮ್ CPU ಇಂದ ಮಾಡಿದ್ದಾರೆ. ನೋಡಿ ಇದನ್ನ ಯಾರು ಮಾಡಿರೋದು? तुमने किया था क्या? साहिल आपने किया था। ನೋಡಿ ನೆಟ್ವರ್ಕ್ ಪ್ರಾಬ್ಲಮ್ Realme C21 ನೋ ಗ್ರಾಫಿಕ್, ನಮ್ಮ ಸಾಹಿಲ್ ಮಾಡಿರೋದು. ನೋಡಿ ಗ್ರಾಫಿಕ್ ಸೆಕ್ಷನ್ ನೋಡಿ, ಗ್ರಾಫಿಕ್ ಬಂದಿದೆ ಇಲ್ಲಿ. Y93 ನೋ ಸರ್ವಿಸ್ ನೋಡಿ, ನೆಟ್ವರ್ಕ್ ಕಾಣಿಸ್ತಾ ಇದೆ ಇಲ್ಲಿ. ನೋಡಿ MI Note 10 Pro ಲೋಗೋ ಸ್ಟಾಪ್ CPU ಪ್ರವೀಣ್ ಮಾಡಿರೋದು. ಸೋಮಶೇಖರ್ ಮಾಡಿದ್ದು ಇದೆ, ಸೋಮಶೇಖರ್ ಮಾಡಿರೋದು. ಲೈಟ್ ಪ್ರಾಬ್ಲಮ್ ಗ್ರಾಫಿಕ್ ಇಶ್ಯೂ ಮಾಡಿದ್ದಾರೆ. ಇವನೊಂದು ನೋಡಿ ಇದ್ರಲ್ಲಿ ಲೈಟ್ ಫಾಲ್ಟ್ಸ್ ಗಳಿದಾವೆ. ಮಿಪಿ ಲೈನ್ ಡ್ಯಾಮೇಜ್, ಲೈಟ್ ಲೈನ್ ಡ್ಯಾಮೇಜ್, ಟಚ್ ಡ್ಯಾಮೇಜ್. ಇಷ್ಟು ಒಂದು ಮೊಬೈಲ್ ಅಲ್ಲಿ ಇಷ್ಟು ಪ್ರಾಬ್ಲಮ್ ಇತ್ತು, ಎಲ್ಲ ರೆಡಿ ಮಾಡಿದ್ದಾರೆ. ಮಿಪಿ ಲೈನ್ ಅಂದ್ರೆ ಗ್ರಾಫಿಕ್ ಬೇಕಾದಂತ ಲೈನ್ಗಳು, ಮಿಪಿ ಲೈನ್ಗಳು. ಲೈಟ್ ಸೆಕ್ಷನ್ ಅಲ್ಲಿ ಲೈಟ್ ಬರ್ತಾ ಇಲ್ಲ, ಅದಾದ್ಮೇಲೆ ಟಚ್ ವರ್ಕ್ ಆಗ್ತಾ ಇಲ್ಲ. ಇಷ್ಟು ಪ್ರಾಬ್ಲಮ್ಸ್ ಇವರು ರೆಡಿ ಮಾಡಿದ್ದಾರೆ ಇದರಲ್ಲಿ. ಸೊ ಇದರಲ್ಲಿ ನೋಡಿ ಸ್ಯಾಮ್ಸಂಗ್ J7 ಟಚ್ ಪ್ರಾಬ್ಲಮ್ ಏನ್ ನೋಡಿ, ಇದು ಸೀರಿಯಲ್ ಡಾಟಾ ಲೈನ್ ಶಾರ್ಟ್, ಸೀರಿಯಲ್ ಡಾಟಾ ಲೈನ್ ಶಾರ್ಟ್. ಇದನ್ನೇ ಹೇಳೋದು ನಿಮ್ಮ ಫ್ರೀಕ್ವೆನ್ಸಿ ಲೈನ್ಸ್ಗಳು. ಓಕೆ, ಈ ಲೈನ್ಸ್ ಗಳೆಲ್ಲ ಗೊತ್ತಾಗ್ಬೇಕು. ಇವೆಲ್ಲಾನು ನಾಲೆಡ್ಜ್ ನಿಮಗೆ ನಾವು ಕೊಡ್ತೀವಿ. ಸೊ ಎಷ್ಟೊತ್ತು ನಮ್ಮ ಜೊತೆ ಇದ್ದಿ, ನಮ್ಮ ಪೇಷನ್ಸ್ ಇಂದ
ನಮ್ಮ ಎಜುಕೇಶನ್ ಸಿಸ್ಟಮ್ ಯಾವ ತರ ಇದೆ, ನಾವ್ ಯಾವ ತರ ನಿಮಗೆ ನಾಲೆಡ್ಜ್ ನ ಕೊಡ್ತೀವಿ, ಅದನ್ನ ಪೇಷನ್ಸ್ ನ ನೀವು ಕುತ್ಕೊಂಡು ನೋಡಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಿಮ್ಗೆ ಯಾವ್ದಾದ್ರು ಎನ್ಕ್ವೈರೀಸ್ ಇತ್ತು ಅಂದ್ರೆ, ಏನೇ ಎನ್ಕ್ವೈರೀಸ್ ಇರಲಿ, ಎನ್ಕ್ವೈರಿ ಏನಾಯ್ತು ಅಂದ್ರೆ ನನ್ನ ನಂಬರ್ಸ್ ಇರುತ್ತೆ, ವಾಟ್ಸ್ಆಪ್ ನಂಬರ್ ಇರುತ್ತೆ, ಅಥವಾ ನನ್ನ ವಿಡಿಯೋಸ್ ಗಳು ಇರ್ತವೆ, ಅದರ ನಂಬರ್ಸ್ ಇರುತ್ತೆ. ಸೊ ಅದ್ರ ಮೇಲೆ ಕಾಲ್ ಮಾಡ್ಬೋದು. ಕಾಲ್ ಮಾಡಿ ಅಟ್ಲೀಸ್ಟ್ ಏನಾದ್ರು ನೀವು ಇನ್ಸ್ಟಿಟ್ಯೂಟ್ ಜಾಯಿನ್ ಆಗ್ಬೇಕು ಅಂತಿದ್ರೆ ಕಾಲ್ಸ್ ಮಾಡಿ, ನೋ ಪ್ರಾಬ್ಲಮ್. ನಾವು ನಿಮಗೆ ಒಳ್ಳೆಯ ಟೀಚಿಂಗ್ ಕೊಡ್ತೀವಿ. ಯಾಕಂದ್ರೆ ನಮ್ಮ ಉದ್ದೇಶ ಬಂದು ನಿಮ್ಮನ್ನ ಟೆಕ್ನಿಕಲ್ ಆಗಿ ಇಂಪ್ರೂವ್ ಮಾಡ್ಬೇಕು, ಸ್ಕಿಲ್ಡ್. ಯಾಕಂದ್ರೆ ಸ್ಕಿಲ್ ನ ತುಂಬಾ ಕೊರತೆ ಇದೆ ಇಂಡಿಯಾದಲ್ಲಿ. ಬಂದು ಸ್ಕಿಲ್ ವರ್ಕರ್ಸ್ ನ ತುಂಬಾ ಕೊರತೆ ಇದೆ. ಮೊಬೈಲ್ ಫೀಲ್ಡ್ ಅಲ್ಲಿ ಸ್ಕಿಲ್ಸ್ ಇಲ್ವೇ ಇಲ್ಲ. ನಾವು ಟ್ರೈನಿಂಗ್ ತಗೊಂಡ್ರು ಕೆಲವೊಂದ್ ಕಡೆ ಕರೆಕ್ಟ್ ಆಗಿ ನಮಗೆ ಸ್ಕಿಲ್ಡ್ ಟ್ರೈನಿಂಗ್ ಸಿಗ್ತಾ ಇಲ್ಲ. ಯಾಕಂದ್ರೆ ಕೆಲವೊಬ್ರು ಅವರೇ ವರ್ಕ್ ಮಾಡೋದಿಲ್ಲ, ಜಸ್ಟ್ ನಿಮಗೆ ಥಿಯರಿ ಹೇಳ್ಬೋದು, ಪ್ರಾಕ್ಟಿಕಲ್ ಆಗಿ ವರ್ಕ್ ಮಾಡ್ಬೇಕಾದ್ರೆ ಅದು ಇಟ್ ಈಸ್ ಡಿಫ್ರೆಂಟ್. ಸೊ ನಾವು ಎವ್ರಿ ಡೇ ಪ್ರಾಕ್ಟಿಕಲ್ಸ್ ವರ್ಕ್ ಮಾಡ್ತೀವಿ, ಪ್ರಾಕ್ಟಿಕಲ್ ಆಗಿ ಮೊಬೈಲ್ಸ್ ನ ರಿಪೇರ್ ಮಾಡ್ತಾನೆ ಇರ್ತೀವಿ. ಸೊ ನಮಗೆ ಎಲ್ಲಿಂದ ಫಾಲ್ಟ್ಸ್ ಗಳು ಯಾವ ತರ ಬರುತ್ತೆ, ಯಾವ ತರ ಡಯಾಗ್ನೋಸ್ ಮಾಡ್ಬೇಕು, ಈಸಿ ಮೆಥಡ್ಸ್ ಗಳೇನು, ಇದರಿಂದ ನಾವು ಫಾಸ್ಟ್ ಆಗಿ ಡಯಾಗ್ನೋಸ್ ಮಾಡಿ ಫಾಸ್ಟ್ ಆಗಿ ವರ್ಕ್ ಮಾಡೋದ್ರಿಂದ ನಮ್ಮ ಟೈಮ್ ಉಳಿತಾಯ ಆಗತ್ತೆ. ನಾವು ಒಂದು ದಿನದಲ್ಲಿ ತುಂಬಾ ಮೊಬೈಲ್ಸ್ ಗಳನ್ನ ರೆಡಿ ಮಾಡ್ಬೋದು. ಸೊ ಈ ನಾಲೆಡ್ಜ್ ಎಲ್ಲ ಬೇಕು ಅಂದ್ರೆ ನಮ್ಗೆ ಕಾಲ್ ಮಾಡಿ, ಜಾಯಿನ್ ಆಗಿ, ಒಳ್ಳೆ ನಾಲೆಡ್ಜ್ ತಗೊಂಡು ಕೆಲಸ ಮಾಡಿ. ನಿಮ್ಮ ಆಪರ್ಚುನಿಟಿನ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇವಾಗ ಆಪರ್ಚುನಿಟಿ ಇದೆ, ಇದ್ರ ಆಪರ್ಚುನಿಟಿಯಿಂದ ನೀವು ಫಸ್ಟ್ ನೀವು ಕಲ್ತಾಗ ಏನಾಗುತ್ತೆ, ನಿಮ್ ಸರೌಂಡಿಂಗ್ಸ್ ಅಲ್ಲಿ ನಿಮ್ಮ ಕಾಂಪಿಟೇಟರ್ ಯಾರು ಇರಲ್ಲ. ನಿಮ್ಮ ಸೇಲ್ಸ್ ಅಲ್ಲಿ ಕಾಂಪಿಟೇಟರ್ ಇದಾರೆ ನಿಮಗೆ, ಆದ್ರೆ ನಿಮ್ ಸರ್ವಿಸ್ ಅಲ್ಲಿ ನಿಮ್ಗೆ ಯಾರು ಕಾಂಪಿಟೇಟರ್ ಆಗಕ್ ಸಾಧ್ಯ ಇಲ್ಲ. ಅವಾಗ ನೀವು ಬೇರೆಯವರು ನಿಮ್ಮ ಇದಕ್ ಬರೋಷ್ಟೊಳಗೆ ನಿಮ್ಮ ನಾಲೆಡ್ಜ್ ಬೇರೆ ತರ ಇರುತ್ತವ. ಸೊ ಅವಾಗ್ಲೂ ನಿಮಗೆ ಕಾಂಪಿಟೇಟರ್ ಇರಲ್ಲ. ಆಯ್ತಾ? ಅದಕ್ಕೆ ಕಲ್ತ್ಕೊಂಡು ನಿಮ್ಮ ಕೆಲಸನ ಇಂಪ್ರೂವ್ ಮಾಡ್ಕೊಂಡು ನೀವು ನಾಲೆಡ್ಜ್ಗಾಗಿ ಮೊಬೈಲ್ ಟೆಕ್ನಿಷಿಯನ್ ಅಲ್ಲ, ಮೊಬೈಲ್ ಇಂಜಿನಿಯರ್ ಆಗಿ. ಓಕೆ, ಥ್ಯಾಂಕ್ ಯು ಸತೀಶ್, ಮೊಬೈಲ್ ಟೆಕ್ ಸೊಲ್ಯೂಷನ್ ಇಂದ ಧನ್ಯವಾದಗಳು.